ಪುರುಷರಾಗಲಿ ಮಹಿಳೆಯರಾಗಲಿ ಮನೆಯಲ್ಲಿ ಮರೆತು ಕೂಡ ಈ 22 ತಪ್ಪುಗಳನ್ನು ಮಾಡಬಾರದು. ಯಾರ ಮನೆಯಲ್ಲಿ ಈ ತಪ್ಪುಗಳು ನಿರಂತರವಾಗಿ ನಡೆಯುತ್ತದೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋಲ್ಲ. ದಾರಿದ್ರ್ಯ ಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ. ಹಿರಿಯರು ತಿಳಿಸಿರುವ ಆಗಿನಿಂದಲೂ ನಡೆದುಕೊಂಡು ಬಂದ ಕೆಲವು ಪದ್ಧತಿಗಳನ್ನು ಈಗ ತಿಳಿಯೋಣ. ಮಹಿಳೆಯರು ರಾತ್ರಿ ಮಲಗುವ ಮುನ್ನ ಕೈನಲ್ಲಿ ಧರಿಸಿದ ಬಳೆಗಳನ್ನು, ಕಿವಿಯ ಓಲೆಗಳನ್ನು ಬಿಚ್ಚಿಟ್ಟು ಮಲಗುತ್ತಾರೆ. ಹೀಗೆ ಮಾಡಬಾರದು. ಮನೆಯಲ್ಲಿ ದಿನವೂ ಊಟ ಮಾಡಬೇಕಾದರೆ ಮೊದಲು ಮನೆ ಮುಂದೆ ಇರುವ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರ ಇಟ್ಟು ನಂತರ ಮನೆಯ ಸದಸ್ಯರು ಊಟ ಸೇವಿಸಬೇಕು. ಇದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಗೊಂಡು ಅರಸುತ್ತಾಳೆ. ಪ್ರಾಣಿ ಪಕ್ಷಿಗಳಿಗೆ ಊಟ ಇಡದೆ ನಾವು ಊಟ ಮಾಡಬಾರದು. ಹೊಸ ಬಟ್ಟೆ ಧರಿಸುವ ಮುನ್ನ ಆ ವಸ್ತ್ರದ ಯಾವುದಾದರೂ ಒಂದು ಮೂಲೆಯಲ್ಲಿ ಅರಿಶಿನ ಹಚ್ಚಿ ನಂತರ ಆ ವಸ್ತ್ರ ಧರಿಸಬೇಕು. ಸ್ತ್ರೀಯರು ಎಂಥದೇ ಪರಿಸ್ಥಿತಿಯಲ್ಲೂ ಒಬ್ಬರು ಧರಿಸಿದ ಹೂವನ್ನು ಮತ್ತೊಬ್ಬರು ಧರಿಸಬಾರದು. ಇದು ಮಹಾ ತಪ್ಪು. ಮಂಗಳವಾರ ಹಾಗೂ ಶುಕ್ರವಾರದಂದು ಮನೆಯ ಪುರುಷರಾಗಲಿ ಸ್ತ್ರೀಯರಾಗಲಿ ಕ್ಷೌರಕ್ರಿಯೆ ಮಾಡಿಸಬಾರದು. ಪುರುಷರು ತಡೆದರೂ ಕೂಡ ಕೆಲವು ಸ್ತ್ರೀಯರು ದಿನಗಳಿಗೆ ನೋಡದೆ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಾರೆ. ಇದು ತಪ್ಪು. ಮನೆಯ ಯಜಮಾನಿ ಅಥವಾ ಸುಮಂಗಲಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ರಾತ್ರಿ ಹಸಿದುಕೊಂಡು ಮಲಗಬಾರದು. ಮನೆಯ ಯಾವುದೇ ಸದಸ್ಯರಾಗಲಿ ದಿಂಬಿನ ಮೇಲೆ ಕೂರಬಾರದು. ಸದಾ ಕೂಗಾಟ, ಕಿರುಚಾಟ, ಸದಾ ಕೋಪದಿಂದ ಇರುವ ಸ್ತ್ರೀಯರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸೋದಿಲ್ಲ. ಸಹನೆ, ತಾಳ್ಮೆಯಿಂದ ಮನೆ ನಡೆಸುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಸ್ತ್ರೀಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡು ಇರಬಾರದು. ಇದು ದಾರಿದ್ರ್ಯ ದೇವತೆಯ ಲಕ್ಷಣ. ಮನೆಯಿಂದ ಯಾವಾಗಲೂ ಪೀಡೆ, ದರಿದ್ರ, ಯಾವಾಗಲೂ ಕಷ್ಟ, ಶನಿ ಎನ್ನುವ ಪದಗಳು ಬರಬಾರದು. ಹೆಂಗಸರು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕಾಲನ್ನು ಅಲುಗಾಡಿಸುವುದು, ಹಿರಿಯರಿಗೆ ಮರ್ಯಾದೆ ಕೊಡದೆ ಮನೆಯಲ್ಲಿ ಓಡಾಡುವುದು ದಾರಿದ್ರ್ಯಕ್ಕೆ ಸಂಕೇತ. ಇದರಿಂದ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಹೆಚ್ಚುತ್ತದೆ. ಲಕ್ಷ್ಮಿ ನೆಲೆಸುವುದಿಲ್ಲ. ಯಾವ ದಿನವಾದರೂ ಯಾವ ಸಮಯವಾದರೂ ಸರಿ, ಯಾರಿಗೆ ಏನೇ ನೀಡಿದರೂ ಬಲಗೈನಿಂದಲೇ ನೀಡಬೇಕು, ಎಡಗೈನಿಂದ ನೀಡಬಾರದು. ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಹೂವು ಮುಡಿಯಬಾರದು ಎಂದು ಹೇಳುತ್ತಾರೆ. ಆದರೆ ಯಾರಾದರೂ ಹೂವು ಕೊಟ್ಟರೆ ಬೇಡ ಅಂತಲೂ ಹೇಳಬಾರದು. ಮುಖ ತೊಳೆಯದೆ, ಹಲ್ಲು ಉಜ್ಜದೆ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು. ಸ್ನಾನ ಮಾಡಿದ ಶುಚಿಯಾದ ಮೇಲೆಯೇ ಅಡುಗೆ ಮನೆ ಹಾಗೂ ದೇವರ ಕೋಣೆಗೆ ಪ್ರವೇಶ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನಿಮ್ಮ ಹಾಳು ಮುಖವನ್ನೇ ಕನ್ನಡಿಯಲ್ಲಿ ನೋಡಿಕೊಳ್ಳಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ಭೂದೇವಿಗೆ ನಮಸ್ಕಾರ ಮಾಡಬೇಕು. ಬಲಭಾಗದಿಂದಲೇ ಎದ್ದು ನೆಲಕ್ಕೆ ಕಾಲಿಡಬೇಕು. ಮನೆಯ ಆವರಣದಲ್ಲಿ ಉಪಯೋಗಕ್ಕೆ ಬಾರದ ಚೂಪಾದ, ಹಾಳಾದ ಕಬ್ಬಿಣದ ವಸ್ತುಗಳನ್ನು ಇಡುವುದರಿಂದ ಆ ಮನೆಯ ಸದಸ್ಯರಿಗೆ ಸದಾ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚುತ್ತದೆ. ತಲೆ ಸ್ನಾನ ಮಾಡಿದ ತಕ್ಷಣವೇ ಮಂಚದ ಮೇಲೆ ಮಲಗಿದರೆ ಶನಿ ದೋಷಗಳು ಹೆಚ್ಚುತ್ತದೆ, ಗ್ರಹ ದೋಷಗಳು ಹೆಚ್ಚುತ್ತದೆ. ಮನೆಯ ಗೋಡೆಯ ಮೇಲೆ ಅಥವಾ ಮುಖ್ಯ ದ್ವಾರದ ಮೇಲೆ ಒದ್ದೆ ಬಟ್ಟೆ ಅಥವಾ ಒಗೆದ ಬಟ್ಟೆಗಳನ್ನು ಹಾಕಿದರೆ ಆ ಮನೆಗೆ ಸದಾ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಕೈಕಾಲು ತೊಳೆಯದೆ ಮಂಚದ ಮೇಲೆ ನಿದ್ರಿಸಿದರೆ ಶನಿ ದೋಷಗಳು ಹೆಚ್ಚುತ್ತದೆ. ಕತ್ತರಿಸಿದ ಉಗುರು, ಕೂದಲು ಮನೆಯಲ್ಲಿ ಇಟ್ಟುಕೊಂಡರೆ ಸಂಪದ ನಾಶವಾಗುತ್ತದೆ. ಕೈಕಾಲು ತೊಳೆಯದೆ ಮನೆ ಒಳಗೆ ಪ್ರವೇಶ ಮಾಡಿದರೆ ಇತರರ ದೃಷ್ಟಿ ಮನೆ ಒಳಗೆ ಬಂದು ಆ ಮನೆಗೆ ಕಷ್ಟಗಳು ಕೂಡ ಹೆಚ್ಚುತ್ತದೆ. ಈ ರೀತಿಯ ನೀವು ತಿಳಿಯದ ಅನೇಕ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಮಾಹಿತಿ ತಿಳಿಯಲು ತಪ್ಪದೆ ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.